ರೌಡಿಗಳ ಆಟ ಬಂದ್, ಪ್ಯಾಂಟ್ ಬಿಚ್ಚಿಸಿ ಪೆರೇಡ್. ಇದು ಬದಲಾದ ಬಂಗಾಳ. ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಪಶ್ಚಿಮ ಬಂಗಾಳ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೆ. ಟಿಎಂಸಿ ಗೂಂಡಾಗಳ ರಣಬೇಟೆಯನ್ನ ಬಂಗಾಳ ಪೊಲೀಸರು ಶುರು ಮಾಡಿದ್ದಾರೆ. ಔರಾದಲ್ಲಿ ದಶಕಗಳಿಂದ ತಮ್ಮದೇ ಆದ ದರ್ಬಾರ್ ನಡೆಸುತ್ತಿದ್ದ ಡಾನ್ಗಳ ಪ್ಯಾಂಟ್ ಬಿಚ್ಚಿಸಿದ್ದಾರೆ ಅಲ್ಲಿನ ಪೊಲೀಸರು. ಟಿಎಂಸಿ ನಾಯಕರು ಅನಿಸಿಕೊಂಡು ಗೂಂಡಾನಂತೆ ವರ್ತಿಸುತ್ತಿದ್ದ ಆಕಾಶ್ ಸಿಂಗ್ ಮತ್ತು ಗಬ್ಬರ್ ಎಂದೇ ಕುಖ್ಯಾತನಾಗಿದ್ದ ಶಮೀಮ್ ಅಹಮದ್ ಅವರುಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿರೋದು ಅಷ್ಟೇ ಅಲ್ಲ, ಅವರನ್ನು ಹೀಗೆ ಅರೆನಗ್ನವಾಗಿ ಪರೇಡ್ ಮಾಡಿಸೋ ಮುಖಾಂತರ ಅವರ ಜಮಾನ ಮುಗೀತೋ ಅನ್ನೋದನ್ನು ಸ್ಥಳೀಯರಿಗೂ ತೋರಿಸಿಕೊಟ್ಟಿದ್ದಾರೆ. ಆಕಾಶ್ ಸಿಂಗ್ ಉತ್ತರ ಹೌರಾದಲ್ಲಿ ಹಲವು ಗಂಭೀರ ಪ್ರಕರಣಗಳಲ್ಲಿ ಆರೋಪಿ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಆತನ ತಲೆಯನ್ನು ಬೋಳಿಸಿ ಕೇವಲ ಒಳ ಉಡುಪಿನಲ್ಲಿ ಸಾರ್ವಜನಿಕವಾಗಿ ಕರೆದೊಯ್ಯುತ್ತಿದ್ದಾರೆ. ಆದರೆ ಇದೇ ವ್ಯಕ್ತಿ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾಗ ರಾಜನಂತೆ ಮೆರೆದಿದ್ದ, ಜನರ ರಕ್ತವನ್ನ ತಿಗಣೆಯಂತೆ ಕುಡಿಯುತ್ತಿದ್ದ. ಇವನು ಮಾಡಿರುವ ಅಪರಾಧ ಒಂದೆರಡಲ್ಲ. फिर क्या था, दिन रात दावत, बेशुमार पैसा और लौंडा नाच. আমি নিজে জানি না কেন ঘোরানো হচ্ছে. ಬೆಲೆ ಬಾಳುವ ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದು ಮತ್ತು ಅಕ್ರಮವಾಗಿ ಮಾರಾಟ ಮಾಡುವ ದಂಧೆಯನ್ನ ಆಕಾಶ್ ಸಿಂಗ್ ಮಾಡ್ತಾ ಇದ್ದ. ಆ ಪ್ರದೇಶದಲ್ಲಿ ನಡೆಯುವ ಪ್ರತಿಯೊಂದು ವ್ಯಾಪಾರ, ನಿರ್ಮಾಣ ಕಾರ್ಯ ಮತ್ತು ಗುತ್ತಿಗೆಗಳಿಂದ ಮಾಮೂಲು ವಸೂಲಿ ಮಾಡ್ತಿದ್ದ. ತಮ್ಮ ವಿರುದ್ಧ ಧ್ವನಿ ಎತ್ತುವ ಸ್ಥಳೀಯರು ಅಥವಾ ವಿರೋಧಿ ರಾಜಕೀಯ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವುದು ಮತ್ತು ಜೀವ ಬೆದರಿಕೆ ಹಾಕಿ ಅವರ ಧ್ವನಿಯನ್ನು ಹತ್ತಿಕ್ಕುತ್ತಿದ್ದ. ಅಧಿಕಾರದಲ್ಲಿದ್ದವರ ಬೆಂಬಲದೊಂದಿಗೆ ಪೊಲೀಸ್ ಠಾಣೆಯ ಕೆಲಸಗಳಲ್ಲೂ ಹಸ್ತಕ್ಷೇಪ ಮಾಡಿ ಇವರ ಚೇಲಾಗಳ ಮೇಲೆ ಕೇಸ್ ಆಗದಂತೆ ನೋಡಿಕೊಳ್ತಿದ್ದ. ಈಗ ಇವನನ್ನು ಸುವೇಂದು ಪೊಲೀಸರು ಬಟ್ಟೆ ಬಿಚ್ಚಿಸಿ ನಡು ರಸ್ತೆಯಲ್ಲಿ ಎಳೆದುಕೊಂಡು ಹೋಗ್ತಿದ್ದಾರೆ. ಟಿಎಂಸಿಯ ಗಬ್ಬರ್ ಈಗ ಬಂಗಾಳ ಪೊಲೀಸರ ಬೇಟೆ. ಶಮೀಮ್ ಅಹಮದ್ ಅಲಿಯಾಸ್ ಗಬ್ಬರ್, ಇವನು ಶಿವಪುರದ ಟಿಎಂಸಿ ನಾಯಕ. ಹಲವಾರು ಅಪರಾಧ ಪ್ರಕರಣಗಳ ರೂವಾರಿ. ಅಕ್ರಮ ಸಂಪತ್ತಿನ ಮೂಲಕ ಈತ ಅಡಗಿಸಿದ್ದ ಐಶ್ವರ್ಯ ಫ್ಲಾಟ್ನ ಬಗ್ಗೆಯೂ ಈಗ ತನಿಖೆ ನಡೆಯುತ್ತಿದೆ. ಮಮತಾ ಬ್ಯಾನರ್ಜಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಇವನು ಹಾಡ ಹಗಲೇ ಅಮಾಯಕರ ರಕ್ತ ಹೀರುತ್ತಿದ್ದ. ಚುನಾವಣೆ ನಂತರ ತನ್ನ ರಾಜಕೀಯ ವಿರೋಧಿಗಳ ಮೇಲೆ ದಾಳಿ ನಡೆಸುವುದು, ಮನೆಗಳನ್ನು ಧ್ವಂಸಗೊಳಿಸುವುದು ಮತ್ತು ಜನರನ್ನು ಸ್ಥಳಾಂತರಗೊಳ್ಳುವಂತೆ ಬೆದರಿಕೆ ಹಾಕಿರುವ ಆರೋಪ ಈತನ ಮೇಲಿದೆ. ಅದಷ್ಟೇ ಅಲ್ಲ, ಗ್ಯಾಂಗುಗಳನ್ನು ಕಟ್ಟಿಕೊಂಡು ಅಕ್ರಮ ಆಯುಧಗಳನ್ನು ಬಳಸಿ ಭಯ ಹುಟ್ಟಿಸುವುದು, ಸರ್ಕಾರಿ ಯೋಜನೆಗಳಾದ ಮನೆಗಳ ನಿರ್ಮಾಣ ಮತ್ತು ಸಬ್ಸಿಡಿಗಳ ಹೆಸರಿನಲ್ಲಿ ಫಲಾನುಭವಿಗಳಿಂದ ಹಣ ವಸೂಲಿ ಮಾಡಿ ಟಿಎಂಸಿ ಅಧಿಕಾರದಲ್ಲಿ ಬಹಳ ದರ್ಪದಿಂದ ಮೆರೆದಿದ್ದವನ ಬಟ್ಟೆ ಬಿಚ್ಚಿಸಿ ಪೊಲೀಸರು ಇವತ್ತು ಡೀಲ್ ಮಾಡ್ತಿದ್ದಾರೆ. ಕೆಲವು ವರ್ಷಗಳಿಂದ ಬಂಗಾಳದ ರಾಜಕೀಯ ಸಂಸ್ಕೃತಿಯಲ್ಲಿ ಈ ರೀತಿಯ ಲೋಕಲ್ ದಾದಾಗಳ ಹಸ್ತಕ್ಷೇಪ ಹೆಚ್ಚಾಗಿತ್ತು. ಇವರು ಕಾನೂನನ್ನು ತಮ್ಮ ಕೈಗೊಂಬೆಯಂತೆ ಬಳಸುತ್ತಿದ್ದರು. ಆದರೆ ಈಗಿನ ಹೊಸ ಆಡಳಿತವು ಭಯಮುಕ್ತ, ವಿಶ್ವಾಸಯುಕ್ತ ಆಡಳಿತದ ಭರವಸೆಯೊಂದಿಗೆ ಇಂತಹ ಪ್ರಭಾವಿಗಳಿಗೆ ಬಿಸಿ ಮುಟ್ಟಿಸುತ್ತಿದೆ. ಸಾರ್ವಜನಿಕರ ಪ್ರಕಾರ ಇಂತಹ ಬಂಧನಗಳು ದಶಕಗಳ ನಂತರ ನಡೆದಿರುವ ಒಂದು ದೊಡ್ಡ ಶುದ್ಧೀಕರಣ ಪ್ರಕ್ರಿಯೆಯಾಗಿದೆ. ಬಂಗಾಳ ನಿಜಕ್ಕೂ ಬದಲಾಗ್ತಾ ಇದೆ. ನೀವೇನಂತೀರಿ?